ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಎಂಪರರ್ ಕಾರ್ಡ್ ಬಂದಿದೆ, ಹಾಗೆ ನಿಮ್ಮ ಚಾರ್ಟ್ ಕೂಡ ಇದೆ ನನ್ನ ಹತ್ರ. ಸೊ ಎಂಪರರ್ ಕಾರ್ಡ್ ವಿತ್ ನಿಮ್ಮ ಚಾರ್ಟ್ನ ನೋಡಿದಾಗ ಬೀಯಿಂಗ್ ಇನ್ ಕಂಟ್ರೋಲ್, ಸೊ ತುಂಬ ಕಂಟ್ರೋಲ್ಡ್ ಆಗಿರ್ತ ಮಂತ್ರಲ್ಲಿ. ಸೊ ನನ್ನ ಕಂಟ್ರೋಲಲ್ಲಿ ನಾನು ಇರಬೇಕು, ಯಾವುದೇ ಕಾರಣಕ್ಕೂ ನನ್ನ ಮಾತಿಂದ ಆಗಲಿ, ನನ್ನ ಬಿಹೇವಿಯರಿಂದ, ನನ್ನ ಆ್ಯಕ್ಟಿವಿಟೀಸಿಂದ ಯಾರಿಗೂ ಹರ್ಟ್ ಆಗಬಾರ್ದು, ಅದು ವಿಯರ್ಡ್ ಆಗಿ ಕಾಣಬಾರ್ದು ಬೇರೆಯವ್ರಿಗೆ ಅಂತ ಅಂದ್ಕೊಳ್ತೀರ. ಹಾಗೆ ಕೂಡ ಯಾರಾದರೂ ನಾನು ಸುಮ್ಮನೆ ಇರಲ್ಲ, ಯಾರಾದರೂ ನನ್ನ ಕೆಣಕಿದ್ರೆ ಅನ್ನೋ ಆ್ಯಟಿಟ್ಯೂಡ್ ಕೂಡ ನಿಮ್ಮ ಹತ್ರ ಇರುತ್ತೆ ಅಂತ ಕಾರ್ಡ್ ಹೇಳುತ್ತೆ. ಡೈರೆಕ್ಟಾಗಿ ಹೇಳಬೇಕಾದ್ರೆ ನೀವು ನಿಮಗೋಸ್ಕರ ಇರುವಂಥ ಮಂತು ಅಂತ ಹೇಳ್ಬೋದು. ರೀಚಿಂಗ್ ದಿ ಟಾಪ್ ಅಂತ ಹೇಳ್ತೀನಿ ನಾನು ಎಂಪರರ್ ಕಾರ್ಡ್ ಇರೋದ್ರಿಂದ. ಶೋ ಅಪ್ ಟೈಮ್, ಕೆಲವ್ರಿಗೆ ಅನಿಸ್ಬೋದು ಇಲ್ಲೆಲ್ಲೂ ಲವ್ ಇಲ್ಲ, ದೇರ್ ಈಸ್ ನೋ ಲವ್ ಅಂತ ಅನಿಸುತ್ತೆ ನಿಮಗೆ. ಸೆಕೆಂಡ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿದೆ, ಇಲ್ಲ ಅಂತ ಅಂದ್ಕೊಂಡ್ರು ಕೂಡ. ಸೊ ಡೈಲಿ ವೇಕಪ್ ಆದಾಗ ನೀವೇನೋ ಸ್ಯಾಡ್ ಮೂಡಲ್ಲಿ ಹೇಳಲ್ಲ, ತುಂಬ ಮೋಟಿವೇಟೆಡ್ ಆಗಿರ್ತೀರ. ಈ ಮಂತು ವೇಕಪ್ ಕಾಲ್ ಥರ ಇರುತ್ತೆ. ಎಲ್ರಿಗೂ ಹೆಲ್ಪ್ ಮಾಡ್ತೀರಾ ಫೈನಾನ್ಷಿಯಲಿ. ಸೊ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆ, ಸೊ ಅವ್ರ ಬಿಲ್ಸ್ನ ಕೊಡೋದ್ರಲ್ಲಿ ನೀವು ಹೆಲ್ಪ್ ಮಾಡ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ 7 ಆಫ್ ವಾಂಡ್ಸ್ ಬಂದಿದೆ. ಚಾರ್ಟ್ ಏನು ಹೇಳುತ್ತೆ ಅಂದರೆ 7 ಆಫ್ ವಾಂಡ್ಸ್ ಜೊತೆ ನಾವು ನೋಡೋದಾದರೆ ಮೇ ಬಿ ನಿಮಗೆ ಯೂನಿವರ್ಸ್ ತುಂಬ ಹಣ ಕೊಡ್ಬೋದು, ಸಕ್ಸಸ್ ಕೊಡ್ಬೋದು ಅಂತ ಹೇಳ್ತೀನಿ. ಬಟ್ ಎಲ್ಲನೂ ಇದೆ, ನಿಮ್ಗೊಂದು ಭಯ ಅಂತ ಇರುತ್ತೆ, ಸ್ಕೇರಿನೆಸ್ ಅಂತ ಹೇಳ್ಬೋದು. ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ನಿಮ್ಮ ಬಗ್ಗೆ, ನಿಮ್ಮಿಂದ ಅವ್ರಿಗೆ ಭಯ ಆಗ್ತಾಯಿದೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಆ ಥರ ಯಾವುದಾದ್ರೂ ತಪ್ಪು ಕೆಲಸ ಮಾಡಿದಾರೋ ಅಥವಾ ಏನೋ ಗೊತ್ತಿಲ್ಲ, ಸಮಥಿಂಗ್ ಸ್ಕೇರಿನೆಸ್ ಇದೆ. ಆಲ್ರೆಡಿ ಹೇಳಬೇಕಂದ್ರೆ ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಇದೆ, ನಂಬಿಕೆ ಪ್ರಶ್ನೆ ಅಂತ ಹೇಳ್ಬೋದು. ನಿಮಗೆ ಅವ್ರನ್ನ ಆಗ್ತಾ ಇಲ್ವಾ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಕೆಲವ್ರಿಗೆ ನಾನು ಫೋರ್ತ್ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಮನ್ನು ಯಾರಾದರೂ ಬ್ಲೇಮ್ ಮಾಡ್ಬೋದು, ಏನಾಗಿದೆ ನಮ್ಮ ಲೈಫಲ್ಲಿ, ಎಲ್ಲದಕ್ಕೂ ನೀವೇ ಕಾರಣ ಅಂತ ನಿಮಗೆ ಯಾರಾದರೂ ಹೇಳ್ಬೋದು, ಅಥವಾ ನೀವೇ ಯಾರಿಗಾದ್ರೂ ಹೇಳ್ಬೋದು ಅಂತ ಹೇಳ್ತಾ ಇದೆ. ಸೊ ಮೋಸ, ಬಿಟ್ರೇಲ್ ಕೂಡ ಕಾಣ್ತಾ ಇದೆ ಈ ಮಂತಲ್ಲಿ. ಕೇರ್ಫುಲ್ಲಾಗಿರಿ. ಯಾವುದಾದ್ರೂ ಯಾವ ವಸ್ತುನಾದರೂ ತೊಗೋವಾಗಲೂ, ಸಮಥಿಂಗ್ ಯು ವಾಂಟ್ ಟು ಬೈ ಅಂದರೆ ನೀವು ತುಂಬ ಕೇರ್ಫುಲ್ಲಾಗಿರಿ ಏನಾದರೂ ಖರೀದಿ ಮಾಡೋವಾಗ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಕೆಲವರಿಗೆ ಒಂಥರ ಒಳಗೊಳಗೆ ಒಂದು ಇನ್ಸೆಕ್ಯೂರಿಟಿ ಕಾಡುವಂಥ ಚಾನ್ಸಸ್ ಇದೆ. ಕೆಲವ್ರು ಮಾತ್ರ ನನಗೆ ಲವರ್ಸ್ ಕಾರ್ಡ್ ಜೊತೆ 8 ಆಫ್ ಪೆಂಟಿಕಲ್ಸ್ ಬಂದರೆ ನಾವು ಏನು ಹೇಳ್ತೀವಿ ಅಂದರೆ ಆಲ್ ದಿ ನೈಟ್ ಯಾರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತೀರಾ ಫೋನಲ್ಲಿ ಅಂತ ಹೇಳುತ್ತೆ. ಇಡೀ ರಾತ್ರಿ ಮಾತಾಡ್ತಾನೆ ಇರ್ತೀರ. ಪ್ರಾಬಬ್ಲಿ ಅವರು ಸಿಂಹ ರಾಶಿಯವರು ಅಥವಾ ಮೇಷ ಅಥವಾ ನಿಮ್ಮದೇ ರಾಶಿಯವರು ಕೂಡ ಆಗಿರ್ಬೋದು. ಕೆಲವ್ರಿಗೆ ಧನುರ್ ರಾಶಿಯವರು ಅಂತ ಕೂಡ ಹೇಳ್ತಾ ಇದೆ ಕಾರ್ಡು. ಕೆಲವರಿಗೆ ಕ್ಯಾನ್ಸರ್ ಅಂತ ಕೂಡ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ರೈಟ್ ನಾವು ಹೇಳಬೇಕಂದ್ರೆ ಸಿಂಹರಾಶಿಯವ್ರ ಜೊತೆ ಕೆಲವ್ರಿಗೆ ಮಾತ್ರ, ಎಲ್ರಿಗೂ ಅನ್ವಯಿಸಲ್ಲ. ತುಂಬ ಹಿಂದೆ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಇವಾಗಲೂ ಇದ್ದರೆ ಒಂದು ಹೇಟ್ರೇಡ್ ಥರ, ಒಂದು ದ್ವೇಷ ಬೆಳ್ಕೊಳ್ಳೋವಂಥ ಚಾನ್ಸಸ್ ಇದೆ ಅಂತ ಹೇಳುತ್ತೆ. ತುಂಬ ಕೆರಿಯರ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಬಿಕಾಸ್ 5th ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿರೋರಿಗೆ, ಆಲ್ಮೋಸ್ಟ್ ಬಿಸ್ನೆಸ್ ಮಾಡೋರಿಗೆ, ಸಮಥಿಂಗ್ ಏನೋ ಕಟ್ತಾ ಇದ್ದೀರಾ, ಬಿಲ್ಡ್ ಮಾಡ್ತಾಯಿದ್ದೀರಾ, ಅಥವಾ ನಿಮ್ಮ ಮನೆಯೇ ನೀವು ಕಟ್ತಾ ಇರ್ಬೋದು ಅಂತ ಕೂಡ ಹೇಳ್ತಾ ಇದೆ. ತುಂಬ ಡ್ರೈವ್ ಮಾಡ್ತೀರಾ ವರ್ಕ್ಗೋಸ್ಕರ ಅಂತ ಹೇಳ್ಬೋದು. ನೀವೇ ಓನ್ ಡ್ರೈವ್ ಅಂತ ಹೇಳ್ತೀನಿ, ಟ್ರಾವೆಲ್ ಅಂತ ಹೇಳ್ತೀನಿ. ಮೇ ಬಿ ಧನುರಾಶಿಯವರು ಈಗಲೂ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳುತ್ತೆ. ಕೆಲವ್ರಿಗೆ ಹೊಸದಾಗಿ ಕೂಡ ಇರ್ಬೋದು. ರಿಯಲ್ ಎಸ್ಟೇಟ್ ಅಥವಾ ತುಂಬ ಜನರ ಜೊತೆ ನೀವು ಕೆಲಸ ಮಾಡ್ತೀರಾ, ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ಮೇ ಬಿ ಅವ್ರು ನಿಮಗೆ ಮೋಸ ಮಾಡೋ ಚಾನ್ಸಸ್ ಇದೆ. ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವರು. ಸೊ ಕೇರ್ಫುಲ್ ಆಗಿರೋದ್ರಿಂದ ನಮ್ದು ಏನಾಗುತ್ತೆ ಹೇಳಿ, ಆದಷ್ಟು ಕೇರ್ಫುಲ್ ಆಗಿರಿ, ಎಚ್ಚರಿಕೆಯಿಂದ ಇರೋದು ನಮ್ಗೆ ಒಳ್ಳೆಯದು ಅಂತ ಕೂಡ ಹೇಳುತ್ತೆ. ಆಲ್ರೆಡಿ ಮ್ಯಾರಿಡ್ ಇದ್ದವ್ರಿಗೆ ಸಪ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಡಿವೋರ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಚಾರ್ಟ್ ಏನು ಹೇಳುತ್ತೆ ಅಂದರೆ ಇನ್ನೊಂದು ಸರ್ತಿ ಯೋಚನೆ ಮಾಡಿ ಅದ್ರ ಬಗ್ಗೆ. ಸೊ ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ ಅಂತ ಕೂಡ ಕಾರ್ಡ್ಸು ಹೇಳ್ತಾ ಇದೆ. ರೀಥಿಂಕ್ ಮಾಡಿ.